ಚಂದನ್ ಶೆಟ್ಟಿ ಅವರ ಆಗಮನಕ್ಕೆ ನಿಮ್ಮದು ಒಂದು ಚಿಕ್ಕದಾದ ಅಥವಾ ದೊಡ್ಡದಾದ ಒಂದು ಉತ್ತಮವಾದ ಸಹಕಾರವಿದೆ. ಆ ಸಹಕಾರದ ಕಥೆ ಹೇಳಿ ಸರ್. ಹಂಗೆ ನಾವು ಈ ಸಿನಿಮಾ ಪ್ರಮೋಷನ್ಸ್ ಮಾಡ್ತಾಯಿದ್ದೀನಿ, ಲಾಲ್ಬಾಗ್ ಫ್ಲವರ್ ಶೋ ಮಾಡ್ತಾಯಿದ್ದೀನಿ ಅಂತೆಲ್ಲ ನಮಗೆ ಗೊತ್ತಿದ್ದು, ಸ್ಪಾನ್ಸರ್ಶಿಪ್ ತಂದು ಮಾಡ್ತಾನೆ ಅಂತ ಗೊತ್ತಿದ್ದು ನಮ್ಮ ಡೈರೆಕ್ಟರ್ ಚೇತನ್ ಅವ್ರಿಗೆ, ಬಹುದೂರ್ ಭರ್ಜರಿ ಚೇತನ್ ಅವ್ರಿಗೆ, ಲಾಸ್ಟ್ ಮೂವಿ ಜೇಮ್ಸ್ ಮಾಡಿದ್ರಲ್ಲ ಅವ್ರು ನಂಗೆ ಫೋನ್ ಮಾಡಿದ್ರು, ಗೆಳೆಯ ಎಲ್ಲಿದೆಯಾ? ಅಣ್ಣಾಜಿ ನಾನು ಲಾಲ್ಬಾಗ್ ಹತ್ರ ಇದ್ದೀನಿ. ಹಂಗೆ ಬಸ್ ಹತ್ಕೊಂಡು ಒಂದು ಸ್ವಲ್ಪ ನೀನು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬಂದ್ಬಿಡು ಗೆಳೆಯ, ನಿಂಗೆ ಒಬ್ಬರು ಪರಿಚಯ ಮಾಡಿಸ್ಬೇಕು ಅಂದರು. ಆಮೇಲೆ ಹೋದೆ ನಾನು, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಾದರು. ಸೀದಾ ಬಸ್ಸೇ ಇದ್ದಿದ್ದು ಅವಾಗ, ಬಸ್ಸಲ್ಲೇ ಓಡಾಡಿಕೊಂಡು ಸೀದಾ ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋದ್ವಿ. ಸ್ಟುಡಿಯೋದಲ್ಲಿ ನನಗೆ ಚಂದನ್ ಶೆಟ್ಟಿನ ಫಸ್ಟ್ ಟೈಮ್ ಪರಿಚಯ ಮಾಡಿಸ್ತಾರೆ. ಚಂದನ್ ಶೆಟ್ಟಿ ಮತ್ತು ವಿಜೇತ್ ಅಂತ ಒಬ್ಬರು ಇದ್ದಾರೆ, ಅವರಿಬ್ಬರು ಮ್ಯೂಸಿಕ್ ಮಾಡ್ತಾರೆ. ನನಗೆ ಚಂದನ್ ಶೆಟ್ಟಿ ಕನೆಕ್ಟ್ ಆಗಿಬಿಡ್ತಾರೆ, ಯಾಕೆಂದರೆ ಅವರು ಒಳ್ಳೆ ಐಡಿಯಾಸ್ ಇದೆ ತಲೆಯಲ್ಲಿ ಅಂತ ನಂಗೆ ಗೊತ್ತಿತ್ತು. ನಾನು ಹೇಳಿದೆ, ಅವ್ರು ಚೇತನ್ ಅವ್ರು ಏನು ಹೇಳಿದ್ರು, ಯಾವ್ದಾರ ಸ್ಪಾನ್ಸರ್ಶಿಪ್ ಇಟ್ಕೊಂಡು ಬಂದ್ಬಿಟ್ಟು ಗೆಳೆಯ ಇವ್ರಿಗೊಂದು ಸಾಂಗ್ ಮಾಡಿಸ್ಬಿಡೋ ಅಂತಾರೆ. ಎಲ್ಲಾಗತ್ತೆ ಸ್ಪಾನ್ಸರ್ಶಿಪ್ ಸಾಂಗ್ ಎಲ್ಲ ಯಾಕೆ ಮಾಡ್ತಾನೆ, ನಾನು ಆ ಸಾಂಗ್ ತೊಗೊಂಡು ಎಲ್ಲ ಏನು ನನಗೆ ಐಡಿಯಾನೇ ಇಲ್ಲ ನನಗೆ. ಆಮೇಲೆ ಇದು ಎಲ್ಲಾಕನ ಅನ್ನೋದು ಯೂಟ್ಯೂಬ್ ಅನ್ನೋ ರೆವಲ್ಯೂಷನ್ ಇಲ್ದ ಕಾಲದಲ್ಲಿ ನಂಗೆ ಐಡಿಯಾನೇ ಇಲ್ಲ. ಮತ್ತು ನನಗೆಲ್ಲ ಯಾರಿಗೂ ಎಷ್ಟೊಂದು ಜನಕ್ಕೆ ಐಡಿಯಾ ಇರಲ್ಲ. ನಾನು ಆಯಿತು ನೋಡೋಣ ಅಂದ್ಬಿಟ್ಟು ಮ್ಯೂಸಿಕ್ ಮಾಡೋಂಗಿದ್ರೆ ನಮ್ಮದು ಕೆಲವು ಕಂಪ್ನಿಗಳಿಗೆ ಜಿಂಗಲ್ ಮಾಡಬೇಕಾಗತ್ತೆ, ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಹೊರಟೆ. ಆವಾಗ ಚಂದನ್ಗೆ ನಾನು ಕಾಂಟ್ಯಾಕ್ಟ್ ಮಾಡೋದು ಅಷ್ಟೊಂದು ಇರಲಿಲ್ಲ. ಆಮೇಲೆ ಡೈರಿ ಡೇ ಅಂತ ಒಂದು ಐಸ್ ಕ್ರೀಮ್ ಇದೆ. ಇವತ್ತು ನಮ್ಮ ಬೆಳವಣಿಗೆಗೆ ಅವರು ಕಾರಣಕರ್ತರು, ಚಂದನ್ ಶೆಟ್ಟಿ ಬೆಳೆಯೋದಕ್ಕೂ ಅವರೇ ಕಾರಣಕರ್ತರು. ಅವ್ರದ್ದೊಂದು ಜಿಂಗಲ್ ಮಾಡಬೇಕಾಗಿರುತ್ತೆ, ಈ ಥರದ್ದು ಯಾವುದೋ ಒಂದು ಐಡಿಯಾ ಹೇಳ್ತಾರೆ, ಈ ಥರದ್ದೊಂದು ಜಿಂಗಲ್ ಮಾಡಿಸ್ಕೊಡು ನನಗೆ ಅಂತ ಜಗನ್ನಾಥ್ ಸರ್ ಅಂತಿದ್ದಾರೆ ಡೈರಿ ಡೇ, ಅವರು ಕೇಳ್ಕೊಂಡಾಗ ನಾನು ಜಿಂಗಲ್ ಮಾಡ್ಸೋಕ್ಕೆ ಚಂದನ್ಗೆ ಫೋನ್ ಮಾಡಿದ್ದು, ಜಿಂಗಲ್ ಒಂದು ಮಾಡಿಕೊಡಿ ನನಗೆ ಈ ಥರದೊಂದು ಐಡಿಯಾದಲ್ಲಿ ಅಂತ. ಅದು ಚಂದನ್ನು ನಮ್ಮೂರ ತಿಂಡಿ ಸ್ಟುಡಿಯೋಗೆ ಬಂದ್ಬಿಡಿ ಅಂತಂದ ಫಸ್ಟು. ಆಮೇಲೆ ಅದು ಯಾಕೋ ನಮ್ಮೂರು ತಿಂಡಿಗೆ ಬಂದ್ಬಿಡು, ಅಲ್ಲೇ ಸಿಕ್ಬಿಡು, ಅಲ್ಲೇ ಒಂಚೂರು ಐಡಿಯಾ ಕೊಟ್ಬಿಡಿ ಅಂತಂದರು. ನಾನು ಆಯಿತು ಅಂದ್ಬಿಟ್ಟು ನಮ್ಮೂರು ತಿಂಡಿಗೆ ಹೋದೆ. ಎಲ್ಲ ಈ ಥರ ಬೇಕು ನನಗೆ, ಬರೀ ಒಂದು 60 ಸೆಕೆಂಡ್ ಒಳಗಡೆ ಬೇಕು ನನಗೆ, ಮಾಡಿಕೊಡಿ ಒಂದು ವೀಡಿಯೋ ಅಂತ ಐಡಿಯಾಸ್ ಎಲ್ಲ ಹೇಳಿ ಬರ್ತೀನಿ. ಅಲ್ಲೇ ಒಂದು ಸಾಂಗ್ ಕೇಳಿಸ್ತಾರೆ ನನಗೆ, ಇವಾಗಲೂ ನೆನಪಿದೆ. ನಮ್ಮೂರು ತಿಂಡಿಯ ಕಾರ್ನರ್ ಒಂದು ಟೇಬಲ್ ಇದೆ, ಆ ಟೇಬಲ್ ಮೇಲೆ ಒಂದು ಸಾಂಗ್ ಕೇಳಿಸ್ತಾರೆ, ಅದೇ ಹಾಳಾಗೋದೆ ಸಾಂಗ್. ಹಾಳಾಗೋದೆ ಚೆನ್ನಾಗಿತ್ತು, ನಂಗೆ ಭಾಳ ಚೆನ್ನಾಗಿ ಅನಿಸ್ಬಿಡ್ತು ಸಾಂಗು. ಮಾಡಿ ಇದನ್ನ ಯಾಕೆ ವೀಡಿಯೋ ಮಾಡಿಲ್ಲ ನೀವು, ವೀಡಿಯೋ ಮಾಡೋಕ್ಕೆ ತುಂಬ ಖರ್ಚಾಗುತ್ತೆ ನನಗೆ, ಕಷ್ಟ ಅಂತೆಲ್ಲ ಹೇಳ್ತಾರೆ. ಇಲ್ಲ ನಾನೇನು ಹೇಳ್ತೀನಿ, ಸಾಂಗ್ ಚೆನ್ನಾಗಿದೆ, ನನ್ನ ಕಡೆಯಿಂದ ಒಂದು ಸ್ವಲ್ಪ ಅಮೌಂಟ್ನ ಸಹಾಯ ಮಾಡ್ತೀನಿ ನಿಮಗೆ ಅಂತ ಹೇಳ್ಬಿಡ್ತೀನಿ. ಅವಾಗ ನನ್ನ ತಲೆಯಲ್ಲಿ ಇದ್ದಿದ್ದು ಬರುವಾಗ ಯಾಕಾದರೂ ಹೇಳ್ಬಿಟ್ನೋ, ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ವಲ್ಲ ನನಗೂ ಎಲ್ಲ. ಯಾಕೆಂದರೆ 2014 ಅಷ್ಟು ಸಂಪಾದನೆ ಸೇವಿಂಗ್ಸ್ ಏನೋ ಒಂದು ಅಮೌಂಟ್ ಇದೆ, ಅದನ್ನು ಇನ್ನೊಬ್ಬರು ಕೊಡಬೇಕು ಅನ್ನೋದು ಸ್ವಲ್ಪ ಕಷ್ಟನೇ ನನಗೆ. ಆಮೇಲೆ ಆಯಿತು ಬ್ರೋ, ಏನಾರು ಹೆಲ್ಪ್ ಮಾಡಿ ನೀವು, ಆಯಿತು. ಅದಾದಮೇಲೆ ನಂಗೆ ದಿನಾ ಫಾಲೋಅಪ್ ಮಾಡೋಕ್ಕೆ ಶುರು ಮಾಡ್ತಾರೆ ಚಂದನ್ ಅವರು. ಆಮೇಲೆ ಅವನ್ನ ಜಿಂಗಲ್ಲು ಫಾಸ್ಟಾಗಿ ಮಾಡಿಬಿಟ್ಟಿದ್ದಾರೆ. ನಂಗೆ ಜಿಂಗಲ್ ಕೇಳಿಸೋಕ್ಕಿಂತ ಮುಖ್ಯವಾಗಿ ನಮ್ಗೆ ಸಾಂಗಿಗೆ ಸ್ಪಾನ್ಸರ್ಶಿಪ್ ನೋಡ್ತಾಯಿದ್ರು ಅವರು. ಆಮೇಲೆ ಚಂದನ್ ಜಿಂಗಲ್ ಅಲ್ವಾ ಕೇಳಿಸೋದು ನೀವು, ಆ ಟೀಮ್ನೂ ಕರ್ಕೊಂಡ್ಬಿಡ್ತೀನಿ ಅಂತ. ಬೇಡ ನೀವು ಒಬ್ಬರೇ ಬನ್ನಿ ಸ್ಟುಡಿಯೋಗೆ ಬನ್ನಿ, ಪರವಾಗಿಲ್ಲ, ಆದರೆ ಒಬ್ಬರೇ ಬನ್ನಿ ಪ್ಲೀಸ್ ಬ್ರೋ ಅಂತಾರೆ. ಆಯಿತು ಅಂಥೇಳಿ ಒಬ್ಬನೇ ಹೋಗ್ತೀನಿ ನಾನು. ಒಬ್ಬನೇ ಯಾಕೆ ಕರೆದಿದ್ದು, ಒಬ್ಬರೇ ಬನ್ನಿ, ಕಂಪ್ನಿಯವ್ರನ್ನೆಲ್ಲ ಕರ್ಕೊಂಬರ್ಬೇಡಿ ಅಂತ ಉದ್ದೇಶ ನಂಗೆ ಅರ್ಥ ಆಯ್ತು ಅವಾಗ. ಯಾಕೆಂದರೆ ಅವ್ರ ಸ್ಟುಡಿಯೋ ನೋಡೇ ನಂಗೆ ಸಖತ್ ಬೇಜಾರಾಗೋಯ್ತು. ಇವತ್ತು ಸ್ಟುಡಿಯೋ ಅಂದರೆ ಇಲ್ಲಿ ಕೂತಿದ್ವಿ, ಎಷ್ಟು ಚೆನ್ನಾಗಿದೆ ಇದು. ಪಾಪ ಅವ್ರಿಗೆ ಮಲಗಿದ್ರೆ ಕಾಲು ಇಡೋಕ್ಕೆ ಜಾಗ ಇಲ್ಲದೆ ಇರೋ ಅಷ್ಟು ಚಿಕ್ಕ ಜಾಗದಲ್ಲಿ ಚಂದನ್ ಅವ್ರು ಇದ್ದಿದ್ದು. ಆವಾಗ ನಂಗೆ ಅನ್ನಿಸ್ಬಿಡ್ತು, ದುಡ್ಡು ಸೇವಿಂಗ್ಸ್ ಮಾಡಿ ಇಟ್ಕೊಂಡು ಏನಕ್ಕೆ ಉಪಯೋಗ, ಇದನ್ನು ಇವ್ರ ಮೇಲೆ ಸ್ಪೆಂಡ್ ಮಾಡೋದು ನನ್ನ ದುಡ್ಡನ್ನ ಅಂತ ಡಿಸೈಡ್ ಆಗಿಬಿಟ್ಟೆ. ಮಾಡಿಕೊಡೋಣ ನಿನ್ನ ಯಾವುದು ಹಾಳಾಗೋದೇ ಸಾಂಗ್ನ ನಾನು ಮಾಡಲೇಬೇಕು, ಹಾಳಾಗೋದೇ ಸಾಂಗನ್ನು ಉದ್ಧಾರ ಆಗಲಿ ಅಂತ ಕೊಟ್ಟಿದ್ದೆ. ಉದ್ಧಾರ ಆಗಲಿ ಅಂತ ನಾನು ಡಿಸೈಡ್ ಮಾಡಿಬಿಟ್ಟೆ ಪೆಂಟಲ್ಲಿ. ಆವಾಗಲೇ ಒಂದು ಫೋಟೋ ತೊಗೊಂಡೆ ಹಿಂಗೆ, ಚಂದನ್ ಯಾಕೆ ತೊಗೋತಾ ಇದ್ದೀರಾ ಬ್ರೋ ಅಂತ. ಇಲ್ಲ ನಂಗೆ ಬೇಕು ಅಂತ, ಯಾಕಂದ್ರೆ ನಾನೇ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಹಿಂಗೆ ಇರೋಕ್ಕೆ ಬಿಡಲ್ಲ ನಿಮ್ಮನ್ನು. ನಾನು ಡಿಸೈಡ್ ಆದ್ಮೇಲೆ ನಂಗೆ ಪ್ರೂಫಿಗೆ ಬೇಕಲ್ಲ, ನನ್ನ ಮನಸ್ಸಿಗೆ ಖುಷಿ ಆಗೋಕ್ಕೆ ನಾನೇ ತೆಗೆದಿಟ್ಕೊಂಡೆ ಈ ಫೋಟೋನ. ಹಾಳಾಗೋದೆ ಸಾಂಗ್ ಶೂಟ್ ಶುರು ಆಯಿತು. ನನ್ನ ಕೈಯಿಂದ ಸ್ಪಾನ್ಸರ್ ಮಾಡಬೇಕು ಅಂತಿದ್ದು ಪೂರ್ತಿ ನಾನೇ ಪ್ರೊಡ್ಯೂಸ್ ಮಾಡಿದೆ. ಅವ್ರಿಗೇನೇನು ಯಾವ ಕಾರ್ ಬೇಕು ಅಂದ್ರೆ ಅದನ್ನೇ ತರಿಸೋವಂಥದ್ದು, ಪ್ರತಿಯೊಂದಕ್ಕೂ ಖರ್ಚು ಮಾಡಿ ಸಾಂಗ್ ಬಂತು. ಅದು ರಿಲೀಸ್ ಆದರೆ ಭಾಳ ದೊಡ್ಡ ಸುದ್ದಿ ಆಯಿತು. ರಕ್ಷಿತ್ ಶೆಟ್ಟಿ ಸರೆಲ್ಲ ವಿಶ್ ಮಾಡಿದರು, ಐಂದ್ರಿತಾ ರೈ ಅವ್ರು ವಿಶ್ ಮಾಡಿದರು, ಪುನೀತಣ್ಣ ವಿಶ್ ಮಾಡಿದರು, ಎಲ್ಲ ನನಗೆ ಭಾಳ ಖುಷಿಯಾಗಿ ಚೆನ್ನಾಗಾಯಿತು. ಆಮೇಲೆ
ಮತ್ತೆ ನನಗೆ ಚಂದನ್ಗೆ ಮನೆ ಮಾಡಿಕೊಡ್ಬೇಕು, ಅವ್ನು ಆ ರೂಮಿಂದ ಬಿಡಿಸ್ಬೇಕು, ಹಿಂಗೆಲ್ಲ ಹೇಳಿ ನನಗೆ ಎಣ್ಣೂರಲ್ಲಿ ಒಬ್ಬರು ಸುರೇಶ್ ಗೌಡ್ರು ಅಂತಿದ್ದಾರೆ, ಅವ್ರಿಗೆ ರಿಕ್ವೆಸ್ಟ್ ನಂಗೆ ಏನಾರ ಗೊತ್ತಿಲ್ಲ, ನನಗೆ ಒಂದಿಷ್ಟು ದುಡ್ಡು ಬೇಕೇ ಬೇಕು, ನನ್ನ ಹತ್ರ ಇರೋ ದುಡ್ಡೆಲ್ಲ ಹಾಳಾಗೋದೇ ಸಾಂಗಿಗೆ ಹಾಕ್ಬಿಟ್ಟಿದ್ದೀರಿ, ಚಂದನ್ಗೊಂದು ಮನೆ ಚೇಂಜ್ ಆಗಬೇಕು ಭಟ್ರೆ ಗೌಡ್ರೆ. ಯಾವುದೋ ಒಂದು ಸೈಟ್ ಮಾರು ಬಂದಿದ್ರು, ಆ ದುಡ್ಡಲ್ಲಿ ಒಂದಿಷ್ಟು ದುಡ್ಡನ್ನ ಎತ್ತಿ ಚಂದನ್ ಕೈ ಕೊಟ್ಟು ಒಂದು ಮನೆ ಮಾಡ್ಕೊ ಅಂತೇಳಿ ಚಂದನ್ಗೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಆಯಿತು. ಅದಾದಮೇಲೆ ಚಂದನ್ನು 3 ಪೆಗ್ ಸಾಂಗನ್ನು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ವಿ. 3 ಪೆಗ್ಗು 2.25 ನಿಮಿಷ 2.25 ನಿಮಿಷಕ್ಕಿತ್ತು, ಇಲ್ಲ ಅದು ಇನ್ನೂ ಎಕ್ಸ್ಟ್ರಾ ಬೇಕಾಗ್ಬೋದು ಅಂಥೇಳಿ ಮತ್ತೆ 3.25 ನಿಮಿಷಕ್ಕೆ ತೊಗೊಂಡು ಬಂದು 3 ಪೆಗ್ನ ಮಾಡ್ತೀವಿ. 3 ಪೆಗ್ಗು ಅದು ಎಲ್ಗೋ ಎತ್ಕೊಟ್ಟೋಯ್ತು, ನಮಗೆ ಐಡಿಯಾನೂ ಇರಲಿಲ್ಲ ನನಗೆ ಈ ಮಟ್ಟಕ್ಕೆ ತೊಗೊಂಡೋಗುತ್ತೆ ಅಂತ. ಅದನ್ನು ನಾವು ತುಂಬ ಖರ್ಚು ಮಾಡಿದ್ವಿ, ಮಾಡಿ ಅದೂ ಸೂಪರ್ ಡೂಪರ್ ಹಿಟ್ ಆಯಿತು. ಹಂಗೆ ಜರ್ನಿ ಸ್ಟಾರ್ಟ್ ಆಯಿತು. ಅದು ಚಾಕ್ಲೇಟ್ ಗರ್ಲ್ ಅಂತ ಒಂದು ಸಾಂಗ್ ಮಾಡಿದ್ವಿ, ಅದು ಚೆನ್ನಾಗಾಯಿತು. ಅದಾದಮೇಲೆ ನಾನು ಮತ್ತೆ ವಾಪಸ್ಸು ನಾನು ಈ ಕಡೆ ಬ್ಯುಸಿ ಆಗೋಕ್ಕೆ ಶುರು ಆಗಿಬಿಟ್ಟೆ, ಫ್ಲವರ್ ಶೋಗಳು ಆ ಥರದ್ದೆಲ್ಲ. ಅದಾದಮೇಲೆ ಮತ್ತೆ ನಿನ್ನ ಗುಂಗಲಿ ಅಂತ ಹದ್ವಿಕ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ನಿನ್ನ ಗುಂಗಲಿನೂ ಸೂಪರ್ ಹಿಟ್ ಆಯಿತು. ಈಗ ಆವಾಗಲೇ ನಾವು ನಿನ್ನ ಗುಂಗಲಿಯಿಂದ ಈ 3 ಸಾಂಗು ಚಂದನ್ ಅವ್ರಿಗೆ ಅವ್ರ ಚಾನಲಲ್ಲೇ ಮಾಡಿಕೊಂಡ್ರು. ನಾನೊಂದು ಚಾನಲ್ ಮಾಡಬೇಕು ಅಂತ ಅನಿಸ್ತು, ಯಾಕೆಂದರೆ ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳನ್ನ ಏನು ಸಪೋರ್ಟ್ ಮಾಡಬೇಕು ಅಂತ ಅವಾಗ ಬಂದು ಚಂದನ್ನು ಮತ್ತು ನನ್ನ ಮಾಮ ನಮ್ಮ ಊರಿಂದ ಒಬ್ಬರು ನಂಗೆ ತುಂಬ ಹೆಲ್ಪ್ ಮಾಡಿದರು, ನಮ್ಮ ಅಕ್ಕನ ಗಂಡನ ಅಣ್ಣ ಎಲ್ಲ, ಅವ್ರ ಕೈಯಲ್ಲಿ DC ರೆಕಾರ್ಡ್ಸ್ ಅಂತ ಲಾಂಚ್ ಮಾಡಿಸ್ದೆ. ಅದು ಲಾಂಚ್ ಮಾಡಿಸಿ ಅದರಲ್ಲಿ ನಿನ್ನ ಗುಂಗಲಿ ಅಂತ ಆಲ್ಬಮ್ ಸಾಂಗ್ ಮಾಡಿ ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಈಗ ಒಂದು 4-5 ಸಾಂಗು ಆಗಿದ್ದಾವೆ.